ನಮಸ್ಕಾರ ಸ್ನೇಹಿತರೆ, ನಾನು ಎನ್ ಮೊಟ್ಟಿ. ಬನ್ನಿ ನಾವಿವತ್ತು ಹೌ ಟು ಪ್ರಿಪೇರ್ KS ಮೇನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೆಸೆಂಟ್ಲಿ ನಾನು ಧಾರವಾಡ ಸೆಂಟ್ರಲ್ ಲೈಬ್ರರಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ಅಲ್ಲಿ ಒಬ್ಬರು ನನಗೆ ಪರಿಚಯ ಆದರು. ಅವರು ಕೂಡ ಒಂದು KS ಪ್ರಿಲಿಮ್ಸ್ ಬರೆದಿದ್ದಾರೆ. ಅವರು ನನಗೆ ಕೇಳಿದರು, ಸರ್ ಹೇಗೆ ನಾವು KS ಮೇನ್ಸ್ ಪ್ರಿಪೇರ್ ಆಗೋದು ಅಂತ. ಅವರಿಗೆ ನಾನು ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಶಾರ್ಟಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಐ ಹೋಪ್ ನಿಮಗೆಲ್ಲ ಇದು ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಇದರಲ್ಲಿ ನಮಗೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಇದೆ. ಕ್ವಾಲಿಫೈಯಿಂಗ್ ಪೇಪರ್ಸ್ ಯಾವುದು ಅಂತಂದರೆ ಕನ್ನಡ ಮತ್ತು ಇಂಗ್ಲೀಷು. ಈ ಯಾಕೆ ಇವು ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂದರೆ ಈ ಎರಡು ಪೇಪರ್ದು ಮಾರ್ಕ್ಸು ನಮಗೆ ರ್ಯಾಂಕಿಗೆ ಕನ್ಸಿಡರ್ ಮಾಡಲ್ಲ. ಈಚ್ ಪೇಪರ್ 150 ಮಾರ್ಕ್ಸ್ ಇರುತ್ತೆ, 2 ಅವರ್ಸ್ ಇರುತ್ತೆ ಮತ್ತು ಒಂದು 35% ನಾವು ತೊಗೊಂಡ್ರೆ ಇದಕ್ಕೆ ನಾವು ಎರಡು ಪೇಪರ್ನ ಕ್ವಾಲಿಫೈ ಆಗ್ತೀವಿ. ಮೆರಿಟ್ ರ್ಯಾಂಕಿಂಗ್ ಪೇಪರ್ಸ್ ಇದಾದಮೇಲೆ ನಾವು ಕ್ವಾಲಿಫೈ ಪೇಪರ್ಸ್ ಆದಮೇಲೆ ಮೆರಿಟ್ ರ್ಯಾಂಕಿಂಗ್ ಪೇಪರ್ಸ್ ಬರೀಬೇಕಾಗತ್ತೆ. ಒಂದನೇದು ಎಸ್ಸೆ, ಎರಡನೇದು ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3 ಆ್ಯಂಡ್ ಜನರಲ್ ಸ್ಟಡೀಸ್ 4. ಇವು ಕೂಡ ಇದು ಕಂಪಲ್ಸರಿ ಪೇಪರ್ಸು. ಎಲ್ಲ ಪೇಪರ್ಸು ಕೂಡ 250 ಮಾರ್ಕ್ಸ್ ಇರುತ್ತೆ ಮತ್ತು ಎಲ್ಲ ಪೇಪರ್ಸು 3 ಅವರ್ಸು. ಜನರಲ್ ಸ್ಟಡೀಸ್ 1 ಹಿಸ್ಟ್ರಿ ಆ್ಯಂಡ್ ಕಲ್ಚರು ಆ್ಯಂಡ್ ಜನರಲ್ ಸ್ಟಡೀಸ್ 2 ಜಿಯೋಗ್ರಫಿ ಆ್ಯಂಡ್ ಪಾಲಿಟಿ, ಜನರಲ್ ಸ್ಟಡೀಸ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಜನರಲ್ ಸ್ಟಡೀಸ್ 4 ಎಥಿಕ್ಸ್ ಆ್ಯಂಡ್ ಇಂಟೆಗ್ರಿಟಿ. ಸೊ ಈ 4 ಪೇಪರ್ಸ್ ಕೂಡ ತುಂಬ ಮುಖ್ಯ. ಯಾಕಂತಂದರೆ ಈ ಒಂದು ಮಾರ್ಕ್ಸ್ ಏನಿರುತ್ತಲ್ಲ ಇದು ನಮಗೆ ಒಂದು KS ರ್ಯಾಂಕಿಗೆ ಒಂದು ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ನಾವು ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಸಿಲೆಬಸ್ ಕಂಪಲ್ಸರಿ ನಾವು ಸ್ಟಡಿ ಮಾಡಲೇಬೇಕು. ಯಾಕಂತಂದರೆ ಸಿಲೆಬಸ್ ನಾವು KS ಮೇನ್ಸ್ಗೆ ಸಿಲೆಬಸ್ಸಿಂದಲೇ ಕ್ವಶನ್ ಡೈರೆಕ್ಟ್ ಬರ್ತಾ ಇರುತ್ತೆ. ನಾವು ಎಷ್ಟು ನಾವು ಸಿಲೆಬಸ್ ಸ್ಟಡಿ ಮಾಡ್ತೀವಿ ಅಷ್ಟೇ ನಮಗೆ ಒಳ್ಳೆಯದಾಗುತ್ತೆ. ನಾವು ಫಸ್ಟನ್ನಾಗಿ ಸಿಲೆಬಸನ್ನು ನಾವು KS ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ನಾವು ಯಾವುದೇ ಒಂದು ಸ್ಟಡಿ ಮಾಡಬೇಕು ಅಂದ್ರೆ ಸಿಲೆಬಸ್ ಪ್ರಕಾರ ಸ್ಟಡಿ ಮಾಡಬೇಕು. ಈ ಸಿಲೆಬಸ್ಸಲ್ಲಿ ಯಾವುದು ಟಾಪಿಕ್ ಇದೆಯಾ ಇಲ್ವಾ ಅಂತ ನಾವು ಏನು ಬೇಕು ಸುಮ್ಮನೆ ಏನು ಸ್ಟಡಿ ಮಾಡ್ಬೋದು, ರ್ಯಾಂಡಮ್ ಆಗಿ ಸಿಲೆಬಸ್ ಪ್ರಕಾರನೇ ಸ್ಟಡಿ ಮಾಡಬೇಕು. ನೆಕ್ಸ್ಟು ಸೋರ್ಸಸ್ ಕೂಡ ತುಂಬ ಮುಖ್ಯ. ನೀವು ಆಲ್ರೆಡಿ ಯಾವುದಾದ್ರೂ ಒಂದು ಸೋರ್ಸಸ್ ಸ್ಟಡಿ ಮಾಡ್ತಾ ಇದ್ದರೆ ಅದನ್ನೇ ಕಂಟಿನ್ಯೂ ಮಾಡಿ. ಇದರಲ್ಲಿ ಸೋರ್ಸಸ್ ಯಾವುದಾದ್ರು ಅಂತಂದರೆ ಸ್ಟೇಟ್ ಸಿಲೆಬಸ್ ಬುಕ್ಸು, ಆಮೇಲೆ NCERT, ಇಂಟರ್ನೆಟ್ಟು, ಆಮೇಲೆ ಕೋಚಿಂಗ್ ಮಟೀರಿಯಲ್ಸು, ನೆಕ್ಸ್ಟು ಸ್ಟ್ಯಾಂಡರ್ಡ್ ಬುಕ್ಸ್ ಲೈಕ್ ಪಾಲಿಟಿ ಲಕ್ಷ್ಮೀಕಾಂತು, ಆಮೇಲೆ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸಲ್ಲಿ ನಮಗೆ ಮ್ಯಾಗ್ಝಿನ್ ಮತ್ತು ನ್ಯೂಸ್ ಪೇಪರ್ ಬರುತ್ತೆ. ನಿಮ್ದು ಇಷ್ಟು ಕೂಡ ಒಂದು ಸೋರ್ಸಸ್ಸು. ನೀವು ಆಲ್ರೆಡಿ ಯಾವುದಾದ್ರೂ ಸೋರ್ಸಸ್ ರೆಫರ್ ಮಾಡ್ತಾ ಇದ್ದಾರೆ, ಯಾವುದೋ ಬುಕ್ಸ್ ಸ್ಟಡಿ ಮಾಡ್ತಾರೆ ಅದನ್ನೇ ಕಂಟಿನ್ಯೂ ಮಾಡಿ. ಮತ್ತು ಯಾಕಂತಂದರೆ ನೀವು ಸೋರ್ಸ್ ಚೇಂಜ್ ಮಾಡೋದ್ರಿಂದ ನಿಮಗೆ ಅಷ್ಟು ಸರಿ ಅನಿಸಲ್ಲ. ಡೋಂಟ್ ಚೇಂಜ್ ದಿ ಸೋರ್ಸಸ್. ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಇದು ತುಂಬ ಮುಖ್ಯ. ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸ್ಟಡಿ ಮಾಡಬೇಕು. ಡೈಲಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಒಂದು ತೊಗೊಂಡು ಡೈಲಿ ಒಂದು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಆದಷ್ಟು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಬೇಕು. KS ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ಬೋದು ಅಥವಾ IAS ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ಬೋದು. ಡೈಲಿ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಡೈಲಿ ಅದನ್ನು ಸ್ಟಡಿ ಮಾಡಬೇಕು. ಅದರ ಜೊತೆಗೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಇದು ತುಂಬ ಮುಖ್ಯ. ನಾವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ದೇ ಮೇನ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ತುಂಬ ಮುಖ್ಯ. ಎಷ್ಟು ನಾವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮಗೆ KSಲ್ಲಿ ಮಾರ್ಕ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಡೈಲಿ ಒಂದು ಆರ್ 2 ಕ್ವಶನ್ಸ್ ನಾವು ತೊಗೊಂಡು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಒಂದು ವೇಳೆ ನೀವು ಫ್ರೆಂಡ್ಸ್ ಇದ್ದರೆ ಒಂದು ಬೇರೆ ಕ್ವಶನ್ ತೊಗೊಂಡು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಇದರಲ್ಲಿ ನಾವು ನಿಮಗೇನಾದರೂ ಕೋಚಿಂಗ್ ಇದ್ದರೆ ಟೆಸ್ಟ್ ಸೀರೀಸ್ ಕೂಡ ಜಾಯ್ನ್ ಆಗಿ. ಟೆಸ್ಟ್ ಸೀರೀಸ್ ಕೂಡ ತುಂಬ ಮುಖ್ಯ. ಒಂದು ಟೆಸ್ಟ್ ಸೀರೀಸ್ ಜಾಯ್ನ್ ಆಗಲಿಲ್ಲ ಅಂತಂದರೆ ಪರವಾಗಿಲ್ಲ, ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಂಡು ಅಥವಾ ಪ್ರೀವಿಯಸ್ ಇಯರ್ ಒಂದು ಕ್ವಶನ್ ತೊಗೊಂಡು ಡೈಲಿ ಒಂದು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ರಿವಿಷನ್ನು. ಸೊ ರಿವಿಷನ್ ಕೂಡ ತುಂಬ ಮುಖ್ಯ. ನೀವು ಎಷ್ಟೇ ಓದಿದ್ರು ಕೂಡ ರಿವಿಷನ್ ಮಾಡಿಲ್ಲ ಅಂತಂದರೆ ಯಾವುದೂ ನೆನಪಿರಲ್ಲ. ರಿವಿಷನ್ ಈಸ್ ಎ ಕೀ ಆಫ್ ಸಕ್ಸಸ್. ಈ ಒಂದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ರಿವಿಷನ್ ತುಂಬ ಮುಖ್ಯ ಆಗುತ್ತೆ. ರಿಪೀಟ್ ಟು ರಿಮೆಂಬರ್. ನೀವು ಯಾವುದಾದ್ರೂ ಕೂಡ ನೆನಪಿಡ್ಬೇಕಂದ್ರೆ ಅದನ್ನು ರಿಪೀಟ್ ಮಾಡಬೇಕು. ಎಷ್ಟು ಸಾರಿ ರಿಪೀಟ್ ಮಾಡ್ತೀವಲ್ಲ ಅಷ್ಟು ಸಾರಿ ನಾವು ಚೆನ್ನಾಗಿ ಅದನ್ನು ಆ ಟಾಪಿಕ್ನ ನೆನಪಿಡ್ಬೋದು ನಾವು. ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮುಲಾ ಟು ಕ್ಲಿಯರ್ ದಿ ಮೇನ್ಸ್. ಫಾರ್ಮುಲಾ ಯಾವುದಂತಂದರೆ CPR. ಇದು ಒಂದು ಫಾರ್ಮುಲಾ. C ಅಂತಂದರೆ ಕನ್ಸಿಸ್ಟೆನ್ಸಿ, P ಪ್ರಾಕ್ಟೀಸು, R ರಿವಿಷನ್ನು. ನಾವು ಡೈಲಿ ಒಂದು ಕನ್ಸಿಸ್ಟೆನ್ಸಿ ಪ್ರಾಕ್ಟೀಸು ರಿವಿಷನ್ ಮಾಡಿದ್ರೆ ಖಂಡಿತ ನಾವು ಯಾವುದೇ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಇಲ್ಲಿ ಕನ್ಸಿಸ್ಟೆನ್ಸಿ ಅಂದರೆ ಸ್ಟಡಿ ಮಾಡೋದು. ಓಕೆ, ಡೈಲಿ ನಾವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಓದಿದ್ದನ್ನು ರಿವಿಷನ್ ಮಾಡಬೇಕು. ಕೊನೆಯದಾಗಿ ನೋ ಪೇನ್ ನೋ ಗೇನ್. ಐ ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್. ಈ ವಿಡಿಯೋ ಒಂದು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.